ಕರ್ತನಾಮ ಮಾತ್ರ ಮಹಿಮೆ ಪಡಲಿ. ಪ್ರಸಂಗಿ 3ನೇ ಅಧ್ಯಾಯದಲ್ಲಿ 14ನೇ ವಾಕ್ಯಗಳಲ್ಲಿ ನೋಡಿದ್ರೆ ನನ್ನ ಮನಸ್ಸಲ್ಲಿ ನಾನು ತುಂಬ ನೊಂದು ಪ್ರಾರ್ಥನೆ ಮಾಡ್ತಾಯಿದ್ದೆ. ದೇವರೇ, ಈ ಲೋಕದಲ್ಲಿ ಎಷ್ಟೋ ಬಡತನದಲ್ಲಿ ಇದ್ದಾರೆ, ಅವ್ರ ನ್ಯಾಯನೇ ಇಲ್ವಲ್ಲ, ಅಲ್ಲ ಸಹಾಯ ಮಾಡೋಕ್ಕೂ ಅವ್ರಿಗೆ ಮನಸ್ಸಿದ್ರೂ ಮನಸ್ಸು ಮಾಡ್ತಾನೇ ಇಲ್ವಲ್ಲಪ್ಪ, ಅವ್ರಿಗೆ ಸಹಾಯ ಕೊಡ್ತಾನೇ ಇಲ್ಲಪ್ಪ ಅಂತೇಳಿ ನಾನು ನೊಂದು ಪ್ರಾರ್ಥನೆ ಮಾಡಿದ್ದುಂಟು. ಅದೇ ವಾಕ್ಯ ನೋಡಿ ಬೈಬಲಲ್ಲಿದೆ. ಆಶ್ಚರ್ಯವಾಗಿ ನಾನು ಓದುವಾಗಲೇ ನನಗೆ ಆಶ್ಚರ್ಯ ಆಯಿತು. ಅಂದರೆ ದೇವರ ನ್ಯಾಯ ತೀರ್ಪಲ್ಲಿ ಅವರೆಲ್ಲ ನ್ಯಾಯದಲ್ಲಿ ವಿಚಾರಿಸ್ತಾನೆ ಅಂತ ದೇವ್ರ ವಾಕ್ಯಗಳು ಹೇಳ್ತದೆ ನೋಡಿ. ದೇವರ ಕಾರ್ಯವೆಲ್ಲವೂ ನಿತ್ಯವೂ ಬಲ್ಲೆನು. ದೇವರ ಕಾರ್ಯವೆಲ್ಲವೂ ನಿತ್ಯವೂ ಬಲ್ಲೆನು, ಅದಕ್ಕೆ ಯಾವುದನ್ನು ಸೇರಿಸಲಾರೆನು. ಓಕೆನಾ? ಆದ್ದರಿಂದ ಯಾವುದನ್ನು ತೆಗೆಯಲಾರೆನು. ದೇವರು ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣ. ದೇವರು ಎಷ್ಟು ಒಳ್ಳೆಯವರು ನೋಡಿ. ಅದಕ್ಕೆ ನಾವು ಭಯಭಕ್ತಿಯಿಂದ ನಾವು ನಡ್ಕೊಳ್ಬೇಕು ಅಂತ ದೇವ್ರ